ತೊಗೊಂಡು ಅವನು ಆಟ ಆಡ್ತಾ ಇದ್ದಾನೆ. ಇನ್ನು ಸಾಂಬಾರಂತೂ ಬಟ್ ಇದು ಕೆಂಪು ರೈಸ್ ಹಾಕೋಬೇಕು ಅಂತ ತುಂಬ ಅನಿಸ್ತಾ ಇತ್ತು. ಬಟ್ ಆದರೆ ನನಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 10 o'clock. ಜಸ್ಟ್ ಇವಾಗ ಎದ್ವಿ ನಾವೆಲ್ಲರೂ. ಇವತ್ತು ಸಂಡೇ ಅಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಮಾಡಿ ಹೇಳ್ತೀವಿ. ಯಾವಾಗಲೂ ಲೇಟ್ ಮಾಡಿ ಹೇಳ್ತೀವಿ, ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ಲೇಟು. ಯಾಕಂದರೆ ನಿನ್ನೆ ನೈಟು ಎಷ್ಟು ಗಂಟೆಗೆ 12 o'clock ಮಲ್ಕೊಂಡಿರೋರು. ಇವತ್ತು ಬೆಳಿಗ್ಗೆ 10. ಹಾಗಂದರೆ ಕೆಲಸ ಎಲ್ಲ ಆಗುತ್ತೆ. ಸೊ ಎದ್ದ ತಕ್ಷಣ ಅಪ್ಪು ಅಂತೂ ಫುಲ್ ಆಟ ಆಡ್ತಾ ಇರ್ತಾನೆ. ಅವನಿಗೆ ಆಟ ಆಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಬೆಳಗ್ಗೆ ಎದ್ದು. ಇನ್ನು ಇವಳಂತೂ ಕಲರಿಂಗ್ ತೋರಿಸ್ತೀನಿ ನೋಡಿ, ಕಲರಿಂಗ್ ಮಾಡ್ತಾ ಕೂತ್ಕೊಂಡ್ಬಿಡ್ತಾಳೆ. ಸೊ ಗೈಸ್, ಇಲ್ಲಿ ಅಪ್ಪಂದು ಆಟ ಸಾಮಾನುಗಳು ಚಿಕ್ಕವನಿರುವಾಗ್ಲೂ ಹೀಗೆ ಪ್ರತಿಯೊಂದು ಕಿಚನಲ್ಲಿರುವ ಐಟಮ್ಸ್ ತೊಗೊಂಡು ಬರೋದು, ಆಟ ಆಡೋದು. ಅವನು ಚಿಕ್ಕವನಿರುವಾಗ ಕೆಲವೊಂದು ಆಟಗಳನ್ನು ನೋಡಿದ್ರೆ ತುಂಬ ಶಾಕ್ ಆಗಿಬಿಡುತ್ತೆ. ಅಂದರೆ ಈಗ ಸೋಪುಗಳಿರುತ್ತಲ್ಲ, ಎಲ್ಲ ಬಟ್ಟೆ ಸೋಪು, ಆಮೇಲೆ ಮತ್ತು ಮೈ ಸೋಪು, ಆಮೇಲೆ ಪಾತ್ರೆ ಸೋಪು, ಇಷ್ಟು ತೊಗೊಂಬಂದು ಹೊರಗಡೆ ಮನೆ ಕಟ್ಟೋದು, ಗಾಡಿ ಮಾಡೋದು, ಅದರಲ್ಲಿ ವೆರೈಟೀಸ್ ಏನೇನೋ ಮಾಡೋದು. ಒಟ್ಟವು ನಾನು ತೊಗೊಂಡ್ಬಂದು ಈಗ ಜೋಡಿಸಿರ್ತೀನಿ. ನೆಕ್ಸ್ಟ್ ಅವ್ರು ಒಂದು 10 ನಿಮಿಷ ಆಗಲ್ಲ, ಮತ್ತೆ ರಿಟರ್ನ್ ಆಗಿ ಬಂದು ಹಾಲಿಗೆ ಬರೋದು. ಆ ಥರ ಆಡ್ತಾಯಿದ್ದ. ಅವನು ಫಸ್ಟಿಗೆ ಇರುವಂಥ ವಿಡಿಯೋಸ್ಗಳಾಗಿರ್ಬೋದು, ಅವ್ನು ಚಿಕ್ಕವನಿರುವಾಗ ಮಾಡಿರುವಂಥದ್ದು ಬರೇ ಏನಿಲ್ಲ, ಬರೇ ಸಾಬೂನು ಜೊತೆ ಆಟ ಆಡೋದು. ಹಾಗಾಗಿ ಅವದೆಲ್ಲ ನೋಡಿದ್ರೆ ನನಗೆ ಈಗಾದ್ರೂ ನಗು ಬರುತ್ತೆ. ಅವನು ಯಾವಾಗ ಚೇಂಜ್ ಆಗ್ತಾನೋ. ಎಷ್ಟೆಷ್ಟೋ ಸಾಬೂನುಗಳು ತೊಗೊಂಬಂದಿದ್ದು ಹೊರಗಡೆನೇ ಬರೋದು ಟೋಟಲ್. ಇನ್ನು ಪಾತ್ರೆಗಳು, ಅದು ಬಿಟ್ಟರೆ ಪಾತ್ರೆಗಳು, ಎಲ್ಲೆಲ್ಲಿ ಪಾತ್ರೆಗಳಿರುತ್ತೆ ಅದು ಎಲ್ಲ ಪಾತ್ರೆಗಳು ಹೊರಗೆ ಬರೋದು. ಬಟ್ ಅವಾಗ ಚಿಕ್ಕವರಿದ್ದ ಎಲ್ಲ ತೊಗೊಂಬಂದು ಹೊರಗಡೆ ಹಾಕ್ಬಿಡ್ತಿದ್ದ. ಬಟ್ ಇವಾಗ ದೊಡ್ಡವರಾಗಿದ್ದೇನೆ, ಆದರೂ ಬಿಡ್ತಾಯಿಲ್ಲ. ಈಗಲೂ ನಾನು ಸೈಲೆಂಟ್ ಇದ್ನಂದರೆ ಕಿಚನಲ್ಲಿರುವಂಥ ಐಟಮ್ಸ್ ಎಲ್ಲ ಹೊರಗಡೆ ಬರುತ್ತೆ ನೀಟಾಗಿ. ಇನ್ನೂ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ನಂದರೆ ಆರಾಮ್ಸಾಗಿ ಇವನು ಕರ್ಕೊಂಡು ಕ್ಲೀನ್ ಮಾಡ್ಬೋದು. ಯಾಕಂದರೆ ಅವೆಲ್ಲ ಹೊರಗಡೆ ಅವನೇ ತೊಗೊಂಬಂದುಬಿಡ್ತಾನೆ. ಸೊ ಹಾಗಾಗಿ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಅವಳದು ಐಟಮ್ಸ್ ತೊಗೊಂಡು ಅವನು ಆಟ ಆಡ್ತಾ ಇದ್ದಾನೆ. ಸೊ ಇವತ್ತು ಸಂಡೇ, ಹಾಗಾಗಿ ಸಂಡೇದು ಏನೆಲ್ಲ ರೊಟೀನ್ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಫುಲ್ ಡೇ ಕೆಲಸ ಇರುತ್ತೆ ಇವತ್ತು. ಏನೆಲ್ಲ ಕೆಲಸ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ನಾನು ಇವಾಗ ಜಸ್ಟ್ ಎದ್ನೆಲ್ಲ, ಹಾಗಾಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬಂದು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ ಗೈಸ್, ಈಗ ಹೋಗಿ ಪಾತ್ರೆ ತೊಳ್ಕೊಂಡಿದ್ದೀನಿ. ಇದಿಷ್ಟು ಮನೆ ಗುಡಿಸಿ ಒರೆಸಿ ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ಅವ್ರಿಗೆ ಹಾಲು ಕಾಸ್ಕೊಟ್ಟು ಸಿಕ್ಕಾಪಟ್ಟೆ ಕೆಲಸ ಇದೆ. ಅದಿಷ್ಟು ಮುಗಿಸ್ಕೊಂಡು ಬಂದು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಪಾತ್ರೆ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟು ಜೋಡಿಸ್ಬೇಕು. ಇವಾಗ ಹಾಲು ತೊಗೊಂಬಂದು ಕೊಟ್ಟರು. ಇದಿಷ್ಟು ಕಾಸಿ ಇದಿಷ್ಟು ಮಿಕ್ಸಿಗೆ ಹಾಕಬೇಕು. ಆಮೇಲೆ ಇನ್ನು ನೈಟು ಇಡ್ಲಿ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ರವೆ ನೆನೆ ಇಟ್ಕೊಂಡಿದ್ದೆ. ಅದಿಷ್ಟು ಇಲ್ಲಿ ಇಡ್ಲಿ ರವಾನ ನೆನೆ ಇಟ್ಟಿದ್ದೀನಿ. ಇದಿಷ್ಟು ಉದ್ದಿನಬೇಳೆ ರುಬ್ಕೊಂಡು ಆಮೇಲೆ ಅದರೊಳಗಡೆ ಹಾಕಿ ಕಲಸಿ ಒಂದು 5-10 ನಿಮಿಷ ನೆನೆಗಿಡಬೇಕು. ಆಮೇಲೆ ಸ್ವಲ್ಪ ಲೈಟಾಗಿ ಸೋಡಾ ಹಾಕಿ ಇಟ್ವಿ ಅಂತಂದರೆ 1-2 ಅವರ್ಸ್ನಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಇನ್ನು ರೆಡಿ ಆದಮೇಲೆ ಇಲ್ಲಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕುಕ್ಕರ್ನಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೇಗ ಬೇಗ ಇಡ್ಲಿ ಮಾಡಿ ಮುಗಿಸ್ಕೊಂಡು ತಿಂದು ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಲೈಟಾಗಿ ಶಾಪಿಂಗ್ ಇದೆ. ಸೊ ಮನೆಗೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸ್ ಮಾತ್ರ ಬೇಕಾಗಿತ್ತು, ಅದನ್ನು ತೊಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಪ್ರತಿ ಸಂಡೇ ನಾವು ಹೊರಗಡೆ ಹೋಗಿ ತಿಂತಾಯಿದ್ವಿ. ಮಾರ್ನಿಂಗ್ ಮತ್ತು ಮಧ್ಯಾಹ್ನ ಆಮೇಲೆ ಸಾಯಂಕಾಲ ಈ ಥರ ಹೊರಗಡೆನೇ ಇತ್ತು. ಬಟ್ ಇವತ್ತು ಯಜಮಾನ್ರು ಇಲ್ಲದೇ ಇರೋ ಕಾರಣ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ಇವಾಗ ಸಾಂಬಾರು ರೆಡಿ ಆಗಿದೆ. ಚಟ್ನಿ ಏನು ಮಾಡ್ತಾಯಿಲ್ಲ ನಾನು, ಯಾಕಂದರೆ ಅಪ್ಪುಗೆ ಇಷ್ಟ ಇಲ್ವಂತ ಇವತ್ತು. ಹಾಗಾಗಿ ಸಾಂಬಾರು ಅಷ್ಟೇ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಆ ಕಡೆ ಇಡ್ಲಿಗೆ ಇಟ್ಟಿದ್ದೀನಿ. ಅವನು ಸ್ನಾನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾನು ರೆಡಿ ಮಾಡಿರಬೇಕು. ಯಾಕಂದರೆ ಅವನದೊಂದು ಸಿನ್ಸಿಯರಿಟಿಯಾಗಿ ಪಾಲಿಸ್ತಾ ಇದ್ದೀನಿ. ಊಟ ಮಾಡಿದ ತಕ್ಷಣ ದೇವ್ರ ನಮಸ್ಕಾರ ಮುಗಿಸ್ಕೊಂಡು ಅದಾದಮೇಲೆ ತಿಂಡಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಈಗ ರೂಲ್ಸ್ ಎಲ್ಲ ಹಾಕ್ಕೊಂಡಿದ್ದಾನೆ. ಹಾಗಾಗಿ ಇವತ್ತು ಇಲ್ಲಿ ನಾನು ಮನೆಯಲ್ಲೇ ಇಡ್ಲಿ ಮಾಡ್ತಾಯಿದ್ದೀನಿ. ಇನ್ನು ಸಾಂಬಾರಂತೂ ಕಂಪ್ಲೀಟಾಗಿ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಅದನ್ನು ಕುದಿಯೋದಕ್ಕೆ ಇಟ್ಟು ಈ ಕಡೆ ಇಡ್ಲಿಗೆ ಇಟ್ಕೊಂಡಿದ್ದೀನಲ್ಲ
ಅದು ವಿಸಿಲ್ ಹೊಡಿತಾ ಇದೆ. ಅದನ್ನು ಕೂಡ ಕೆಳಗಿಳಿಸಿ ತೆಗೆದು ಇನ್ನೊಂದಷ್ಟು ಹಾಕಿಟ್ಟು ಇಲ್ಲಿ ಬಟ್ಟೆ ವಾಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಅವ್ರದ್ದು 1 ವೀಕ್ದು ಅಷ್ಟು ಬಟ್ಟೆ, ಆಮೇಲೆ ಪ್ಯಾಂಟು, ಶರ್ಟು, ಸ್ಕೂಲ್ ಯೂನಿಫಾರ್ಮು, ಸಾಕ್ಸು, ಲಂಚ್ ಬಾಕ್ಸು, ಬ್ಯಾಗು ಕಂಪ್ಲೀಟಾಗಿ ಒಂದು 2-3 ಬಕೆಟ್ ಆಗುತ್ತೆ ಇವತ್ತು ಬಟ್ಟೆ. ಕಂಪ್ಲೀಟ್ ಡೇ ವಾಷಿಂಗ್ ಅಂತ ಹೇಳ್ಬೋದು. ಇದನ್ನು ನಾನು 1.5 ಇದಿಷ್ಟು ಫಿನಿಷ್ ಮಾಡಿಕೊಂಡು ಇನ್ನು ನಾನು ರೆಡಿಯಾಗಿ ಹೊರಗಡೆ ಹೋಗಿ ಬಂದು ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲ ರೇಷನ್ ಇಲ್ಲಿದೆ. ಸೊ 1 by 1 ತೋರಿಸ್ತೀನಿ. ಸೊ ಇದು ಒಂದು ಓರಿಯೋ ಪ್ಯಾಕೆಟ್ ತೊಗೊಂಡಿದ್ದೀನಿ ಬಿಸ್ಕೆಟ್ದು. ಸೊ ಇದರಿಂದ ಒಂದು 2-3 ರುಪೀಸ್ 2 ರುಪೀಸ್ ಏನೋ ಉಳಿಯುತ್ತೆ ಅಷ್ಟೇ. ಒಂದು ತೊಗೊಂಡ್ರೆ ಜಾಸ್ತಿ ಒಂದು 1-2 ರುಪೀಸ್ ಜಾಸ್ತಿ ಆಗುತ್ತೆ. ಬಟ್ ಪ್ಯಾಕ್ ಗಟ್ಟಲೆ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದು ಒಂದು ಬಿಸ್ಕೆಟ್ಸ್. ಸೊ ಒಂದು ಬಿಸ್ಕೆಟ್ಸ್. ಆಮೇಲೆ ಮಂಗಲ್ ದೀಪ ಅಂತ ಹೇಳ್ಬಿಟ್ಟು ಊದಿನ ಕಡ್ಡಿ ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಸೊ ಇದು ಹೇಗೆ ಬರುತ್ತೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಅದನ್ನು ಹಚ್ತಾ ಇರೋದು. ಚೆನ್ನಾಗಿ ಬಂತು ಅಂದರೆ ಸೊ ಕಂಟಿನ್ಯೂ ಮಾಡೋದು, ಇಲ್ಲೇ ಹೋದರೆ ಸ್ಕಿಪ್ ಮಾಡಿಬಿಡೋದು. ಸೊ ಓಕೆ ಗೈಸ್, ಇನ್ನು ಶೇಂಗಾ 1 kg ಇದೆ ಅಂತ ಅನಿಸುತ್ತೆ. ಸೊ ನಾನು ಕಡಿಮೆನೇ ತೊಗೊಂಡು ಬಂದಿದ್ದೀನಿ. ಆಮೇಲೆ ಬೆಲ್ಲ ಒಂದು ಅರ್ಧ kgಗಿಂತ ಸ್ವಲ್ಪ ಕಡಿಮೆ ಇದೆ. ಆಮೇಲೆ ಇದೇನು ಅವಲಕ್ಕಿ ಅರ್ಧ kg. ಇದು ಬಂದುಬಿಟ್ಟು ರೈಸು. ಸೊ ಈ ರೈಸು ಮೊದಲೆಲ್ಲ ಊಟ ಮಾಡಿದ್ದೀನಿ, ಬಟ್ ಅವಾಗ ಅನ್ನ ಮಾಡಿದಾಗೆಲ್ಲ ತುಂಬ ಹಾರ್ಡಾಗಿಬಿಡೋದು. ಬಟ್ ಇದು ಕೆಂಪು ರೈಸ್ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಬಟ್ ಈ ರೈಸ್ ಮಾಡುವಾಗ ಸಾಲ್ಟ್ ಹಾಕಬಾರ್ದಂತೆ. ಬಟ್ ನನಗೆ ಗೊತ್ತಿಲ್ಲ, ಸಾಲ್ಟ್ ಹಾಕಿ ಮಾಡ್ತಾಯಿದ್ದೆ. ಹಾಗಾಗಿ ಅಷ್ಟು ಸರಿಯಾಗಿ ಬರ್ತಾ ಇರಲಿಲ್ಲ. 1 ಸಾರಿ ಏನೋ 2 ಸಾರಿ ಯೂಸ್ ಮಾಡಿಬಿಟ್ಟು ಬಿಟ್ಟಿದ್ದೆ ನಾನು. ಮತ್ತೆ ತೊಗೊಂಡು ಬಂದಿದ್ದೀನಿ. ಮತ್ತೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಹಾಗೆ ಸೊ ಸಂತೂರ್ ಸೋಪ್, ಆಮೇಲೆ ಟೈಡ್, ಏನಪ್ಪ, ಆಮೇಲೆ ಪುಳಿಯೋಗರೆ, ಜಸ್ಟ್ ಪುಳಿಯೋಗರೆ, ಆಮೇಲೆ ಬಿಸ್ಕಿಟ್ ಏನು ಡೆಟಲ್ ಸಾಬನ್ ಇಲ್ಲ ಅದನ್ನು, ತೋರಿಸಿ. ಆಮೇಲೆ ಎಕ್ಸೋ, ಇದು ಸಾಲ್ಟ್ ಒಂದು 2 ಪ್ಯಾಕೆಟ್ ಏನೋ ತೊಗೊಂಬಂದಿದ್ದೀನಿ. ಸಾಕು ನಂಗೆ ಅಷ್ಟೇ. ಈಗ ಸದ್ಯಕ್ಕೆ ಸಾಕು ಅಂತ ಅನಿಸುತ್ತೆ. ಹಾಗಾಗಿ ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪು, ಅಷ್ಟೇ. ಸೊ ಇಷ್ಟು ತೊಗೊಂಡು ಬಂದಿದ್ದೀನಿ. ಇದರ ರೇಟ್ ಬಂದುಬಿಟ್ಟು 1600 ರುಪೀಸ್ ಟೋಟಲ್. ಸೊ ಇಷ್ಟೇ. ಇದು ಕೇವಲ 20 ಡೇಸ್ ಮಾತ್ರ ಅಷ್ಟೇ. ಆಮೇಲೆ ಎಕ್ಸಾಮ್ ಆಯಿತು ಅಂತ ಹಾಗಾಗಿ ಸ್ವಲ್ಪನೇ ತೊಗೊಂಡು ಬಂದಿದ್ದೀನಿ ಗೈಸ್. ಸೊ ಇದು ಹೋಗಿ ಬೇಗ ಇಟ್ಬಿಟ್ಟು, ಅಪ್ಪಂದು ನಾಳೆ ಎಕ್ಸಾಮ್ ಇದೆ. ಸೊ ಸ್ಟಡಿ ಮಾಡಬೇಕು. ಈಗ ತಾನೇ ಜಸ್ಟ್ ಎದ್ದ. ಅಪ್ಪು ಹಾಯ್ 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 ಅಪ್ಪು. ಅವನು ಕೂಡ ಈಗ ತಾನೇ ಎದ್ದ. ಅವನನ್ನು ಕೂಡ ಫ್ರೆಶ್ ಅಪ್ ಮಾಡಿ ಸ್ವಲ್ಪ ಏನಾದರೂ ತಿನ್ನಿಸಿ ಅದಾದಮೇಲೆ ಹೋಮ್ವರ್ಕ್ ಮಾಡಬೇಕು. ಸೊ ಈ ವಿಡಿಯೋ ನಾನು ಮತ್ತೆ ನೆಕ್ಸ್ಟ್ ಒಂದು 2 hour ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್. ಇಂಥವು ಇಷ್ಟನಾ, ದಿಲಗಳು ಇಷ್ಟನಾ? ದಿಲ್ ಹಾರ್ಟ್ ಇಷ್ಟ. ಅರೆ ವಾ ಫ್ರೆಂಡ್ಸ್, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 7:30 ಆಗ್ತಾಯಿದೆ. ಸೊ 7:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಇವರು ಆಟ ಆಡಿದ್ರು. ಇವತ್ತು ಫುಲ್ ಡೇ ಆಟ. ಸೊ ಹಾಗಾಗಿ ಈಗ ನಾನು ನೈಟಿಗೆ ಅಡುಗೆ ಮಾಡ್ಕೋಬೇಕು. ಆಮೇಲೆ ಹೇಳಿ, ನಂಗೆ ಎದ್ದು ಹೋಗೋಣ ಬಾ, ಕೆಲಸ ಅದ. ನಾನು ಇದು ಇಷ್ಟನಾ, ಇದು ಇಷ್ಟನಾ? ನನಗೆಲ್ಲ ಇಷ್ಟ ಟೋಟಲ್. ಏನೇನು ಮಾಡ್ತೀನಿ? ಸೊ ನಿನ್ನೆ ನಮ್ಮ ಯಜಮಾನ್ರು ಊರಿಗೆ ಹೋಗಿದ್ರು. ಹಾಗಾಗಿ ಇವಾಗ ಜಸ್ಟ್ ಬಂದರು. ಬರ್ತಾ ಹಿಂಡಿ ಕುಟ್ಸ್ಕೊಂಬಂದಿದ್ದಾರೆ. ನಮ್ಮ ಅತ್ತೆ ಹಿಂಡಿ ಕೊಟ್ಟು ಕಳಿಸಿದ್ಲು. ಬಟ್ ನಾವಿಲ್ಲಿ ಕುಟ್ಟಲ್ಲ. ಆಮೇಲೆ ಮಿಕ್ಸಿಗೆ ಹಾಕಬೇಕಾಗುತ್ತೆ. ಮಿಕ್ಸಿಗೆ ಅಷ್ಟು ಸರಿ ಅನಿಸಲ್ಲ. ಹಾಗಾಗಿ ಸೊ ಆಗಲಿಲ್ಲ.
ಸೊ ಗೈಸ್ ಇವಾಗ ಬೆಳಗ್ಗೆಯಿಂದ ಏನಂತಂದ್ರೆ ಒಂದು ಬ್ಲೌಸ್ ರೆಡಿ ಮಾಡಿದ್ದೀನಿ. ಸೊ ಅದು ಬ್ಲೌಸು ಒಂದು ಫಂಕ್ಷನ್ಗೆ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ಆಮೇಲೆ ಇನ್ನೂ ಅದಕ್ಕೆ ಹುಕ್ಸ್ ಎಲ್ಲ ಹಚ್ಚಿಲ್ಲ, ಹುಕ್ಸ್ ಹಚ್ಚಬೇಕು. ಸೊ ಇವಾಗ ನೈಟು ಸೊ ಇವಾಗ ಬ್ಲೌಸ್ ತೋರಿಸ್ತೀನಿ ಬನ್ನಿ. ಸಿಂಪಲಾಗಿ ಹೊಲ್ದಿದ್ದೀನಿ, ಗ್ರ್ಯಾಂಡ್ ಏನು ಹೊಲ್ದಿಲ್ಲ. ಬಟ್ ನನಗೆ ಅಷ್ಟೊಂದು ಗ್ರ್ಯಾಂಡ್ ಅಂತ ಇಷ್ಟ ಆಗಲ್ಲ. ಬಟ್ ಅದನ್ನು ರೇರ್. ಮೊದಲೆಲ್ಲ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಬ್ಲೌಸ್ಗಳು ಉಟ್ಕೋಬೇಕು, ಆಮೇಲೆ ಹಲ್ವಾರು ಡಿಸೈನ್ಸ್ಗಳು ಉಟ್ಕೋಬೇಕು ಅಂತ ಅನ್ನಿಸ್ಬಿಡ್ತಿತ್ತು. ಹಾಗಾಗಿ ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಟ್ ಏನಂತಂದರೆ ಯಾವುದು ನಾವು ಕಲಿಬಾರ್ದು. ಯಾವಾಗ ನಾವು ಕಲಿತೀವೋ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ. ಈಗ ಸಪೋಸ್ ಈಗ ಚೆನ್ನಾಗಿ ಬ್ಲೌಸ್ಗಳನ್ನು ರೆಡಿ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಅದು ಬ್ಲೌಸ್ ರೆಡಿ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ ನಮಗೆ. ಸಾದಾ ಸಿಂಪಲ್ ಪ್ಲೇನ್ ಉಟ್ಕೊಳ್ಬೇಕು, ಆಮೇಲೆ ಸಾದಾವಾಗಿರಬೇಕು, ಸಿಂಪಲ್ಲಾಗಿರಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತೆ. ಹಾಗಾಗಿ ಸೊ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಬ್ಲೌಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಮೀಶೋದಿಂದ ತರಿಸ್ಕೊಂಡಿರೋ ಸ್ಯಾರಿ. ಅದು ಭಾಳ ದಿನ ನಿನ್ನೆ ನೋಡಿದ್ದೀರಲ್ವ ವಿಡಿಯೋದಲ್ಲಿ ನೈಟು ಕಟ್ ಮಾಡಿ ಇಟ್ಟಿದ್ದೆ. ಬಟ್ ಬೆಳಿಗ್ಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಅದಿಷ್ಟು ಬ್ಲೌಸ್ ರೆಡಿ ಮಾಡಿದ್ದೀನಿ ಇವತ್ತು. ಸೊ ಅಮ್ಮು ಇಷ್ಟೊತ್ತನ ಸ್ಟಡಿ ಮಾಡಿದ್ಲು, ಅವನು ಓದ್ತಾ ಇದ್ದಾನೆ. ನಾಳೆ ಏನು ಹೆಸರೇನು? ನಾಳೆ ಎಕ್ಸಾಮ್ ಇದೆ ಅಂತೆ, ಹಾಗಾಗಿ ಅವನು ಓದ್ತಾ ಇದ್ದಾನೆ. ಇವಳು ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ಇವತ್ತು ಫುಲ್ ಡ್ರಾಯಿಂಗು, ಅದು ಬಿಟ್ಟರೆ ಏನಿಲ್ಲ. ಸೊ ಗೈಸ್ ಈಗ ಹೋಗಿ ನಾನು ಸ್ವಲ್ಪ ಕಿಚನಲ್ಲಿ ಸ್ವಲ್ಪ ಕ್ಲೀನಿಂಗ್ ಇದೆ, ಅದು ಕೂಡ ಮುಗಿಸ್ಕೊಂಡ್ಬಿಡ್ಬೇಕು. ಯಾಕಂದರೆ ಕಿಚನಿಗೆ ಬಂದರೆ ಕ್ಲೀನಿಂಗು ಮತ್ತು ಪಾತ್ರೆ ಸೊ ಇದೇ ಇರುತ್ತೆ. ಫುಲ್ ನಾನು ಕಬೋರ್ಡ್ ಯಾವ ರೀತಿ ನೀಟಾಗಿ ರೆಡಿ ಮಾಡಿದ್ದೆ, ಈಗ ಹೆಂಗಾಗಿದೆ ನೋಡಿ. ಫುಲ್ ಒಂಥರ ಮೆಸ್ಸಿ ಆಗಿಬಿಟ್ಟಿದೆ. ನೀಟಾಗಿ ಮಡ್ಚಿಡ್ಬೇಕಿದು. ಮತ್ತೆ ಅಪ್ಪು ಅಗಳೇ ಮಡ್ಚಿಟ್ಟಿಯಲ್ಲ, ಮತ್ತು ಅಂದ್ರೂ ಮತ್ತೆ ಹಂಗೆ ಮಾಡಿಬಿಟ್ಟಿ. ನೀನೇ ಮಾಡಿದಪ್ಪ, ನೀನೇ ಒಂದು ತಗೊಳಕ್ಕೆ ಹೋಗಿ ಅಷ್ಟು ಕೆಳಗೆ ಬೀಳ್ಸೋದು, ಆಮೇಲೆ ಮೇಲೆ ಫ್ರೆಂಡ್ಸ್ ನಮ್ಮ ಅಮ್ಮ ಫೋನ್ ಮಾಡ್ತಾ ಇದ್ದಾನೆ. ನಾನು ಮೊನ್ನೆ ಮಿಸ್ ಕಾಲ್ ಅಂದರೆ ಒನ್ ವೀಕಿಂದ ಫೋನ್ ಮಾಡಿದ್ರು, ನಾನು ಎತ್ತಿರಲಿಲ್ಲ. ಆಮೇಲೆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಈಗ ಫೋನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅವ್ರ ಜೊತೆ ಮಾತಾಡಿ ಅದಾದಮೇಲೆ ಮತ್ತೆ ಈ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸೊ ಇದು ಬ್ಲೌಸ್ ತೋರಿಸ್ಬಿಡ್ತೀನಿ. ಸೊ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ, ನಾನು ಎತ್ತುತ್ತಾ ಇಲ್ಲ. ನೋಡೋಣ ಏನಂತಾರೋ ಗೊತ್ತಿಲ್ಲ. ಬಟ್ ಇವಾಗ ಮಾತಾಡಬೇಕು. ಯಾವ ಟೀಚರ್? ದಿಶಾನಾ? ಕಾಲ್ ಬರ್ಲತ್ತ. ನೀವು ಮತ್ತೆ ಟೇಬಲ್ಸ್ ಬರಿ, ಟೇಬಲ್ಸ್ ಬರಿ ಶ್ರೇನ್, ಟೇಬಲ್ಸ್ ಬರಿ. ಸೊ ಇವಾಗ ಫೋನ್ ಮಾಡ್ತಾ ಇದ್ದಾರೆ, ನಾನು ಕಟ್ ಮಾಡಿ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ. ಸೊ ಇವತ್ತು ಇದು ಬ್ಲೌಸ್ ರೆಡಿ ಮಾಡಿದ್ದೀನಿ. ಇದು ಆಲ್ರೆಡಿ ವರ್ಕ್ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಸ್ಲೀವ್ಸು ಸ್ವಲ್ಪ ಮೇಲ್ಗಡೆ ಹುಗ್ಗ ಇಟ್ಬಿಟ್ಟು ಸೊ ಇದೊಂದು ಬ್ಲೌಸ್ ರೆಡಿ ಮಾಡಿದ್ದೀನಿ. ಭಾಳ ದಿನದಿಂದ ಇದು ಹೊಲ್ಕೋಬೇಕು ಉಟ್ಕೋಬೇಕು ಅಂತ ತುಂಬ ಅನಿಸ್ತಾ ಇತ್ತು. ಬಟ್ ಆದರೆ ನನಗೆ ಕೆಲಸದ ಮಧ್ಯದಲ್ಲಿ ಇವ್ರದ್ದು ಎಕ್ಸಾಮು ಅದು ಇದು ಅಂದ್ಕೊಂಡು ಹೊಲ್ಕೊಂಡು ಉಟ್ಕೊಳ್ಳೋಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ಸೊ ಇವಾಗ ರೆಡಿ ಮಾಡಿದ್ದೀನಿ. ನೋಡೋಣ, ನಾಳೆ ಹೊರಗಡೆ ಹೋಗ್ತಾ ಇದ್ದೀನಿ, ನೋಡೋಣ ಅವಾಗ ಉಟ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಸೊ ರೆಡಿ ಮಾಡಿದ್ದೀನಿ. ಸೊ ಸಿಂಪಲ್ ಇದೆ, ನಂಗೆ ಗ್ರ್ಯಾಂಡ್ ಇಷ್ಟ ಆಗಲ್ಲ, ಹಾಗಾಗಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಗಡ್ಗೆ ಕೊಳ್ಳಿಟ್ಕೊಂಡು ಲೇಸ್ ಹಚ್ಕೊಂಡು ಹೊಲ್ಕೊಂಡಿದ್ದೀನಿ. ಬಟ್ ಸಖತ್ತಾಗಿ ಅನಿಸುತ್ತೆ. ಒಂದು ಸಾರಿ ವೇರ್ ಮಾಡಿದ್ದೀನಿ, ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಏನಂತಂದರೆ ಸ್ಯಾರಿ ಕೂಡ ಅಷ್ಟು ಚೆನ್ನಾಗಿದೆ, ಅಷ್ಟು ವೇಟ್ ಇದೆ, ಸಖತ್ತಾಗಿದೆ. ಸೊ ಹಾಗಾಗಿ ಇವತ್ತು ಇದೊಂದು ಬ್ಲೌಸ್ ಆಯಿತು. ಇನ್ನು ನೈಟು ಇನ್ನೊಂದು 2-3 ಬ್ಲೌಸ್ಗಳಿದೆ. ಅದಿಷ್ಟು ಕಟ್ ಮಾಡಿಟ್ಟಂದರೆ ಮತ್ತೆ ನನಗೆ ನಾಳೆ ಟೈಮ್ ಸಿಕ್ಕಾಗ ಅದಷ್ಟು ಹೊಲ್ಕೊಬೇಕು ಅಂತ ಹೇಳ್ಬಿಟ್ಟು ಇವಾಗ ಸೊ ಇವ್ರದ್ದು ಓದೋದು ಮುಗಿಸೋಣ. ಸೊ ಅದಿಟ್ಟು ಕಟ್ ಮಾಡಿ ಹೊಲ್ಕೊಂಬಿಡ್ತೀನಿ. ನೋಡೋಣ, ಒಂದು ಬ್ಲೌಸ್ ಆದರೂ ಇವತ್ತು ನೈಟು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ.
ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.